ದೊಡ್ಡವರಿಗೂ ಹಾಗೂ ಚಿಕ್ಕವ್ರಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳ್ತೀನಿ. ನಾನು ಆಲ್ರೆಡಿನೇ ಒಂದು ಸಿನಿಮಾ ಮಾಡಿ ನಿಮಗೂ ಗೊತ್ತಿರೋದೆ ಕಳ್ಕೊಂಡಿದ್ದೀನಿ. ಕೊರೋನಾ ಬಂದು ಅದಕ್ಕೋಸ್ಕರ ಏನೇನೋ ಆಗೋಗಿ ಮತ್ತೆ ರೀಶೂಟ್ ಮಾಡಿ ಮತ್ತೆ ಏನೇನೋ ಮಾಡಿ ರಿಲೀಸ್ ಮಾಡಬೇಡಿ ನಿರ್ಮಾಪಕರೇ ಅಂದರು. ಪಾಪ ಇವತ್ತು ನಮ್ಮ ಋಷಿ ಸರ್ 40 ಲಕ್ಷ ಜೋಬಲ್ಲಿತ್ತು, ರಿಲೀಸ್ ಮಾಡಿ 40 ಲಕ್ಷ ನಿರ್ಮಾಪಕರೇ ಮಾಡಬೇಡಿ, ಸ್ವಲ್ಪ ತಾಳ್ಮೆ ತಗೊಳ್ಳಿ ಅಂತ ಅವ್ರು ಹೇಳಿದ್ರು. ನಾನು ಅವ್ರ ಮೇಲೆ ಛಲ ಬಿದ್ದು ಹಠ ಬಿದ್ದು ಮಾಡಲೇಬೇಕು ನಾನು ಅಂತ ಹೇಳ್ಬಿಟ್ಟು 68 ಥಿಯೇಟ್ರಿಗೆ ನಾನು ರಿಲೀಸ್ ಮಾಡಿದೆ. ಆದರೆ ಮತ್ತೆ ಒಂದು ಸರ್ ಜೊತೆ ಸೇರಿಕೊಂಡು ಸರ್ ಏನಾದರೂ ಮಾಡಬೇಕು ಸರ್, ನಾವು ಸಿನಿಮಾ ಸೋತಿದ್ದೀನಿ. ಆದರೆ ಆ ಟೈಮಲ್ಲಿ ಅವ್ರು ಹೇಳ್ದಂಗೆ ನಾನು ಏನೋ ಸದ್ಯ ವೈನ್ ಕುಡಿತಾ ಇದ್ದೆ, ಬಚಾವಾಗ್ಬಿಟ್ಟೆ. ಆ ಡ್ರಿಂಕ್ಸೇ ನೋಡ್ಬಿಟ್ಟಿದ್ರೆ ನಾನು ಸೇಮ್ ಅವ್ರಿಗೂ ಗೊತ್ತು ಕೇಳಿ. ಆಮೇಲೆ ಹೆಂಗೋ ಧೈರ್ಯ ತೊಗೊಂಡು ಇವರು ಧೈರ್ಯ ಹೇಳಿ ಏನಾಗಲ್ಲ ನಿರ್ಮಾಪಕರು ಸ್ವಲ್ಪ ಧೈರ್ಯ ತೊಗೊಳ್ಳಿ, ನಿಮಗೆ ಬಿಸ್ನೆಸ್ ಇದೆ, ಏನೋ ಅದೊಂದು ರೊಟೇಷನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಹೊಸ ಟೀಮ್ ಕಟ್ಕೊಂಡು ನಮ್ಮನ್ನು ಮತ್ತೆ ತಕ್ಷಣ ಒಂದು ರಾಮ್ ರಹೀಮ್ ಅಂತ ಒಂದು ಶೂಟ್ ಮಾಡೋಕ್ಕೆ ಹೋದ್ವಿ ಇಲ್ಲಿ ರಾಯಚೂರು ಕಡೆ. ಅದು ಎಲ್ಲ ಮುಗಿದಿದೆ ಕಂಪ್ಲೀಟ್ಗೆ. ಆಲ್ರೆಡಿ ಈಗ RR ನಡೀತಾ ಇದೆ, ಈಗ ಕಂಪ್ಲೀಟ್ A to Z ಎಲ್ಲ ನಡೆದಿದೆ. ಅದರಲ್ಲೂ ನಮ್ಮ ನಾಯಕ ನಟಿ ರಾಜೇಶ್ವರಿನೇ ಹೀರೋಯಿನ್ನು. ಇದರಲ್ಲೂ ಒಂದು ಪಾತ್ರ ಸಸ್ಪೆನ್ಸ್ ಅವ್ರಿಗೆ ಕೊಟ್ಟಿದ್ದಾರೆ, ಇದರಲ್ಲೂ ಅವರು ಒಂದು ಪಾತ್ರ ಇದೆ. ಹಂಗಾಗಿ ಈಗ ರಾಮ್ ರಹೀಮು ಕಂಪ್ಲೀಟ್ ಆಗೋಗಿದೆ. ನೆಕ್ಸ್ಟ್ ಇದನ್ನು ಸರ್ ನಾನು ಫ್ರಾಡ್ ವಿಷಯ ನಾನು ಒಬ್ಬನೇ ಮಾಡ್ತೀನಿ ಸರ್ ಅಂತ ಒಂದ್ಸಲ ಹೇಳಿದ್ದೆ ನಾನು. ಆಮೇಲೆ ಇಲ್ಲ ನಿರ್ಮಾಪಕರೇ ಪಾಪ ಒಬ್ಬನಿಗೆ ವಜಾಗೋದು 5 ಜನಕ್ಕೆ ವಜಾಗೋದು ತುಂಬ ಈಸಿ ಇರುತ್ತೆ, ಬೇಡ ಅಂತೇಳ್ಬಿಟ್ಟು ಧೈರ್ಯ ತುಂಬಿ ಇದರಲ್ಲೂ ನಾನೊಂದು ಶೇರ್ದಾರ ಆಗಿದ್ದೀನಿ. ಅದಕ್ಕೆ ನಾನು ಕರ್ಕೊಂಡಿದ್ದಾರೆ, ತುಂಬ ಧನ್ಯವಾದಗಳು. ಆದರೆ ಆ ಸಾಂಗು ಚೆನ್ನಾಗಿ ಬಂದಿದೆ ಅಂತ ಖುಷಿ ಪಡ್ತಾ ಇದ್ದೀನಿ. ಇನ್ನು ಹೆಚ್ಚಿಗೆ ಇನ್ನೇನು ಹೇಳೋಕ್ಕೆ ಇಷ್ಟ ಇಲ್ಲ. ಒಳ್ಳೆ ಟೀಮ್ ಇದೆಯಲ್ಲ, ಈ ಟೀಮ್ ಕಟ್ಟೋದು ತುಂಬ ಕಷ್ಟ. ಈ ಟೀಮಲ್ಲಿ ಏನಾಗುತ್ತೆ ಅಂದರೆ ಕೆಟ್ಟದ್ದು ಯಾವುದೋ ಒಂದು ಹುಳ ಬಂದು ಎಲ್ಲ ಹೊಡೆದಾಕ್ಬಿಡ್ತದೆ. ಈ ಟೀಮ್ ಅಂದರೆ ಆ ಟೀಮ್ ಕಟ್ಟಿದಂದರೆ ಇದಕ್ಕೆ ತುಂಬ ಖುಷಿ ಪಡಬೇಕು. ಇದರಲ್ಲಿ ಯಾವುದೋ ಒಂದು ಕೆಟ್ಟ ಹುಳ ಸೇರ್ಕೊಂಬಿಟ್ರೆ ಅವ್ನು ಇವನ ಬಗ್ಗೆ ಹೇಳೋದು, ಇವನು ಅವನ ಬಗ್ಗೆ ಹೇಳೋದು, ಅವನೇನೇ ಹೇಳೋದು, ಅವನು ಅದಕ್ಕೋಸ್ಕರ ಮಸಾಲೆ ಉಪ್ಪು ಖಾರ ಹಾಕಿ ಇನ್ನೇನೋ ಅವನು ಹೇಳೋದು. ಆ ಟೀಮ್ ಹೊಡೆದೋದಾಗ ಮತ್ತೆ ಟೀಮ್ ಕಟ್ಟಕ್ಕೆ ತುಂಬ ಕಷ್ಟ ಆಗ್ತದೆ. ಅದಕ್ಕೆ ದಯವಿಟ್ಟು ಎಲ್ರಿಗೂ ಕೇಳ್ಕೊತಾ ಇದ್ದೀನಿ, ಯಾರು ಏನೇ ಅಂದ್ರೂ ಡೈರೆಕ್ಟಾಗಿ ಅವ್ರವ್ರಿಗೆ ಕೇಳ್ಕೊಂಬಿಟ್ಟು ಕ್ಲಿಯರ್ ಮಾಡ್ಕೊಂಬಿಡಿ. ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು ಅನ್ನೋದು ಬೇಡ. ಹಿಂಗೆ ನನ್ನ ಸರ್ ಹೇಳ್ದಂಗೆ ಒಂದು ಅತಿ ಶೀಘ್ರದಲ್ಲಿ ಡಿಸೆಂಬರಲ್ಲಿ ಮೂವಿ ರೆಡಿ ಮಾಡೋಣ ಅಂತ ಹೇಳಿದ್ದಾರೆ. ಆ ರಿಲೀಸಿಗೆ ತರಕ್ಕೆ ನಮ್ಗೆಲ್ಲರಿಗೂ ಒಂದು ಅವಕಾಶ ಕೊಡಿ ಅಂತ ಎಲ್ಲರಿಗೂ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಸಾರಿ, ನಮ್ಮ ಯಾವಾಗಲೂ 24 ನಮ್ಮ ಜೊತೆಲಿ ಇರ್ತಾರೆ, ಅವ್ರನ್ನೇ ಮರ್ತ್ಬಿಟ್ಟಿದ್ದೀವಿ ನಮ್ಮ ಮಾಸ್ಟರ್ನ. ಅವ್ರು ತುಂಬ ಕೊಡುಗೆ ಇದೆ ನಮ್ಮ ಸಿನಿಮಾಗೆ. ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ. ಆ ಥರ ಅವರು ಕಾರ್ ಇರೋರು ಕಾರಲ್ಲಿ ಬರ್ತಾರೆ, ಯಾರು ಇಲ್ಲ ನಮ್ಗೆ ಕಳಿಸಿ ಅಂದರೆ ಕಳಿಸ್ತೀವಿ. ಇವಾಗ ಇವರು ಬಂದ್ಬಿಟ್ಟು ಓ ಸಾರಿ ಜಗ್ಗಿ ಮಾಸ್ಟ್ರೆ ಬನ್ನಿ ಮಾಸ್ಟ್ರೆ ನೀವು ಸಾರಿ ಆ ಥರ ಸಾರಿ ನಾವು ಜಗ್ಗಿ ಮಾಸ್ಟ್ರು ಎಲ್ಲ ಹೋಗ್ಬಿಟ್ರು. ಬನ್ನಿ ಶಂಕರ್, ಸಾರಿ ಶಂಕರ್, ಬನ್ನಿ ಸರ್ ಫೈಟ್ಸ್ ಎರಡು ಫೈಟ್ ಇದೆ ಸರ್, ಬನ್ನಿ ಶಂಕರ್, ಸಾರಿ ಏನು ಟೆನ್ಷನಲ್ಲಿ ನೋಡಿ. ಗೋಲ್ಡ್ ನೀವು ಕ್ವಶನ್ ಕೇಳಿದೆ. ಶಂಕರು, ನಾನು ಅವಾಗ ಹೇಳಿದ್ನಲ್ಲ, ಶಂಕರು ನಮ್ಮ ನೃತ್ಯ ನಿರ್ದೇಶಕರು, ಜಗ್ಗು ಅವರು. ಏನಮ್ಮ ಫ್ರಾಡ್ ಋಷಿ ಕರೆಕ್ಟ್ ಸೂಟ್ ಆಗ್ತಾ ಇದೆಯಲ್ಲ, ಸೂಪರ್, ಥ್ಯಾಂಕ್ ಯು, ಧನ್ಯವಾದಗಳು. ಪೃಥ್ವಿರಾಜ್ ಅವರು ಮಾಡಬೇಕಾಗಿತ್ತು ಅದಕ್ಕೋಸ್ಕರ ನಾವು ಹಾಕ್ಕೊಳ್ಳಿಲ್ಲ. ಅವ್ರ ಪಾತ್ರ ನಾವು ಅವರೆಲ್ಲ ಸೇರ್ಕೊಂಡು ಪ್ಲಾನ್ ಮಾಡಿದ್ದು. ಅದು ನನಗೆ ಗೊತ್ತಾಯಿತು ಬೇಡ ಅಂತ. ನಾವು ತುಂಬ ನೊಂದಿದ್ದೀವಿ ಸರ್, ಗೊತ್ತಾಯ್ತು. ಓಕೆ, ಖಂಡಿತ ಖಂಡಿತ ಮತ್ತು ಸಿಡಿ ನಮಗೆ ನಮ್ಮ ಬಾಸು ಬಂದು ಸಿಡಿ ಓಪನ್ ಮಾಡಬೇಕು ಅಂತ ಕೇಳ್ಕೊಂಡು. ಎಲ್ಲಿ ಮಾಸ್ಟರ್ ಅಂತೇಳಿ ಡಾನ್ಸ್ ಮಾಸ್ಟ್ರು ಮತ್ತು ಡೈರೆಕ್ಟ್ರು ಕೂಡ ಬಿಲ್ಲಿ ಸರ್, ಪ್ರೆಸಿಡೆಂಟ್ ಎಲ್ಲ ಅದು ಬೇಡ ಸರ್. ನನ್ನ ಮತ್ತು ಋಷಿ ಸರ್ ಸ್ನೇಹ ತುಂಬ ಒಂದು 20 ವರ್ಷದ ಹಳೆಯದು. ನಾನು ತುಂಬ ಸಿನಿಮಾಗಳು ಮಾಡಿದ್ದೀನಿ, ಸುಮಾರು ಒಂದು 200-250 ಸಿನಿಮಾ ಕೊರಿಯೋಗ್ರಫಿ ಮಾಡಿದ್ದೀನಿ, ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ, ಅದ್ರ ಜೊತೆಗೆ ಆ ಸಿನಿಮಾ ಪ್ರೊಡ್ಯೂಸ್ ಕೂಡ ಮಾಡಿದ್ದೀನಿ. ಬಟ್ ಇವ್ರು ಹೇಳಿದ್ರು ಟೆಕ್ನಿಷಿಯನ್ನು ಯಾರೋ ನಾನು ಆರ್ಟಿಸ್ಟ್ಗೆ ದುಡ್ಡು ಕೊಡಲ್ಲ ಅಂಥೇಳಿ. ಆ್ಯಸ್ ಎ ಟೆಕ್ನಿಷಿಯನ್ ನಮಗೂ ಕೂಡ ದುಡ್ಡು ಕೊಡಲ್ಲ ಅವರು, ಅದು ನಮಗೂ ಗೊತ್ತು. ಆದರೆ ಇವತ್ತು ನಾವು ಅವ್ರ ಜೊತೆ ನಿಂತಿದ್ದೀವಿ, ಯಾಕಂದರೆ ಅವ್ರು ಗೆಲ್ತಾರೆ ಅನ್ನೋದು ಒಂದು ಕಾರಣಕ್ಕೋಸ್ಕರ. ನಾವು 1000 ಸಿನಿಮಾ ಮಾಡಿದ್ವಿ, ಪ್ರೊಡ್ಯೂಸರ್ ಹತ್ರ ದುಡ್ಡು ತೊಗೊಂಡಿದ್ದೀವಿ, ಎಲ್ಲ ಮಾಡಿದ್ವಿ. ಆದರೆ ಋಷಿ ಸರ್ ಕರೆದ ತಕ್ಷಣ ಬರ್ತೀವಿ ನಾವು ಕೆಲಸ ಇಲ್ಲ ಅಂತಲ್ಲ.
ಅವ್ರ ಗೆಲುವು, ಯಾಕಂದರೆ ಅವ್ರನ್ನ ಕೊಡಲಲ್ಲಪ್ಪ ಕೈಯಿಂದ ನನ್ನ ಜೊತೆಲೇ ನಾನು ಕೊಟ್ಟಿದ್ದು ಹೀರೋ ಧನುಷ್ ಅಂತೇಳಿ, ಇವಾಗ ಅವರು ಇಲ್ಲ ತೀರ್ಕೊಂಡಿದ್ದಾರೆ. ನಾನು ಯಾವುದೋ ಒಂದು ಡೈರೆಕ್ಷನ್ ಮಾಡಬೇಕಾಗಿ ಸಿನಿಮಾನ ಇವರು ನಾನು ಮಾಡ್ತೀನಿ ಅಂದಾಗ ನಾನು ಆ ಹೀರೋನ ಬಿಟ್ಕೊಟ್ಟಿದ್ದೆ. ಆವಾಗಲೇ ಅವ್ರು ಸಕ್ಸಸ್ ಸಿಗಬೇಕಾಗಿತ್ತು. ಕೊಡಲಲ್ಲಪ್ಪ ಕೈನೇ ಅದ್ಭುತವಾಗಿ ಬಂದಿತ್ತು ಅವಾಗ, ಏನೋ ಅದು ಸಕ್ಸಸ್ ಆಗಲಿಲ್ಲ. ಅದಾದಮೇಲೆ ಒನ್ ವೇ ಕೂಡ ನನ್ನ ಜೊತೆಯಲ್ಲಿದ್ದೆ, ಕೊರಿಯೋಗ್ರಫಿ ಮಾಡ್ತಾಯಿದ್ದೆ. ಆಮೇಲೆ ಅವ್ರ ಸ್ಟ್ರಗಲ್ನ ನಾನು ತುಂಬ ಹತ್ತಿರದಿಂದ ನೋಡ್ತಾ ಇದ್ದೀನಿ. ಅವರು 10 ರೂಪಾಯಲ್ಲೇ ನಮ್ಮನ್ನು ಕರೀತಾರೆ. ಅವರು ಅವತ್ತು ಕುಡುಕರು ಅಂತ ಅವ್ರು ಹೇಳ್ಕೊತಾರೆ. ನನ್ನಲ್ಲಿ ಆ ಕುಡುಕುತನ ಇತ್ತಲ್ಲ, ಅಲ್ಲಿ ಸತ್ಯ ತುಂಬ ಇತ್ತು ಅವ್ರ ಹತ್ರ. ಇವತ್ತು ಇದೆ, ಬಟ್ ಅದು ತುಂಬ ಜಾಸ್ತಿ ಇತ್ತು ಅಲ್ಲಿ 10 ರೂಪಾಯಿ ಇದ್ದರೆ ನಮ್ಮನ್ನು ಕರಿತಾ ಇದ್ರು, ಬನ್ನಿ ಮಾಸ್ಟ್ರೆ ಅಂತ ಅಂದ್ಬಿಟ್ಟು. ಅವತ್ತಿಂದ ಇವತ್ತರೆಗೂ ಅವ್ರ ಜೊತೆ ನಾವು ಬಂದಿದ್ದೀವಿ. ಯಾಕಂದರೆ ಅವ್ರಿಗೊಂದು ಸಕ್ಸಸ್ ಸಿಗಲಿ, ಆ ಸಕ್ಸಸ್ಸಲ್ಲಿ ನಾವು ಪಾಲ್ದಾರ ಆಗೋಣ ಅಂತ ಹೇಳಿಬಿಟ್ರೆ ಇನ್ಯಾವುದೇ ಸ್ವಾರ್ಥಕ್ಕೆ ಅವ್ರ ಜೊತೆ ಇಲ್ಲ. ಅದಕ್ಕೆ ಅವರು ತುಂಬ ಹೇಳ್ತಾರೆ ನಮಗೆ. ಥ್ಯಾಂಕ್ ಯು ರಿಜಿಸ್ಟರ್ ನಿಮಗೆ ಯಾಪತ್ತಿರುತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.